Hi, ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ಕ್ಲಾಸ್, ದಟ್ ಈಸ್ ಟೆನ್ಸಸ್. ಇವತ್ತಿನ ಕ್ಲಾಸ್ ಅಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್, ಮೋಸ್ಟ್ ರಿಕ್ವೈರ್ಡ್, ಮೋಸ್ಟ್ ಆಸ್ಕ್ಡ್ ಟಾಪಿಕ್ ದಟ್ ಈಸ್ ಟೆನ್ಸಸ್. ಹೆಚ್ಚು ಜನ ಕೇಳ್ತಿದ್ದಂತಹ ಟಾಪಿಕ್ ಟೆನ್ಸಸ್ ಮಾಡಿ. ನಮ್ಗೆ ಟೆನ್ಸಸ್ ಕನ್ಫ್ಯೂಷನ್ ಆಗುತ್ತೆ. ಈ ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರೆ ಏನು, ಪಾಸ್ಟ್ ಕಂಟಿನ್ಯೂಸ್ ಅಂದ್ರೆ ಏನು, ಪರ್ಫೆಕ್ಟ್ ಅಂದ್ರೆ ಏನು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇನ್ನೂ ಕಲಿತಂತಹ ಡಿಗ್ರಿ ಮಕ್ಕಳು ಕೂಡ ಇದನ್ನ ಮಾಡಿ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ರಿ. ಆ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್ ಇಸ್ ಹಿಯರ್ ಟುಡೇ ಫಾರ್ ಯು. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನೆಕ್ಸ್ಟ್ ಅಪ್ಕಮಿಂಗ್ ಎಲ್ಲ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ. ಯಾವ ವಿಡಿಯೋ ಕೂಡ ಮಿಸ್ ಆಗೋದಿಲ್ಲ. ಇನ್ನು ಟೆನ್ಸಸ್ ಸೀರೀಸ್ ವೈಸ್ ಇವತ್ತು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹಾಗೆ ಒಂದೊಂದನ್ನು ತಗೊಂಡು ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಗೆ 12 ಸೆಂಟೆನ್ಸ್ಗಳು ಹೇಗೆ ವರ್ಬ್ ಸಬ್ಜೆಕ್ಟ್ ಚೇಂಜ್ ಆದಾಗ, ಪ್ರೊನೌನ್ಸ್ ಪ್ಲಸ್ ಸಿಂಗುಲರ್ ಸಬ್ಜೆಕ್ಟ್ ಪ್ಲೂರಲ್ ಸಬ್ಜೆಕ್ಟ್ ಚೇಂಜ್ ಆದಾಗ ಹೇಗೆ ವರ್ಬ್ ಚೇಂಜ್ ಆಗುತ್ತೆ ಅನ್ನೋದ್ರ ಸಮೇತ ಹೇಳ್ಕೊಡ್ತಿದೀನಿ. ಸೊ ಒಂದು ಪ್ರೆಸೆಂಟ್ ಟೆನ್ಸ್ಗೆ 4 4 × 12 ವಾಕ್ಯ, ಒಟ್ಟು 48 ಸೆಂಟೆನ್ಸಸ್ ಫಾರ್ ಈಚ್ ಟೆನ್ಸ್ ಆಗತ್ತೆ. ಜೊತೆಗೆ ನಿಮ್ಗೆ ಎಕ್ಸರ್ಸೈಸ್ ಕೂಡ ಇರುತ್ತೆ. ನೀವು ನಾನ್ ಸಾಲ್ವ್ ಮಾಡಾದ್ಮೇಲೆ ನಿಮ್ಗೆ ಒಂದು ಎಕ್ಸಾಂಪಲ್ ಇರುತ್ತೆ, ಅದನ್ನ ನೀವು ಕೂಡ ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ ಆ ರೀತಿಯಾಗಿ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಡೀಟೇಲ್ ಆಗಿ ಮಾಡಿ ಆದ ನಂತರ ಲಾಸ್ಟ್ ಅಲ್ಲಿ ಒಂದು ವಿಡಿಯೋ ಆಲ್ ಟೆನ್ಸಸ್ ಇನ್ ಒನ್ ವಿಡಿಯೋ ಅಂತ ಒಂದು ಮಾಡಾಕ್ತೀನಿ. ಸೊ ದಟ್ ನಿಮ್ಗೆ ಕ್ಲಿಯರ್, you will get a concept, abstract of all the tenses in one video. ಸೊ ಫಸ್ಟ್ ಈ ಎಲ್ಲಾ ವಿಡಿಯೋಸ್ ಅನ್ನ ನೋಡ್ಕೊಂಡು ಹೋಗಿ, ಲಾಸ್ಟ್ ಅಲ್ಲಿ ಒಂದ್ ವಿಡಿಯೋ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಸಿಕ್ಬಿಡುತ್ತೆ. ಬನ್ನಿ ಶುರು ಮಾಡೋಣ ವಿದೌಟ್ ಡಿಲೇ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮುಂದೆ ಬರುವಂತಹ ಎಲ್ಲಾ ವಿಡಿಯೋಸ್ ಗಳ ನೋಟಿಫಿಕೇಶನ್ ನಿಮ್ಗೆ ಈಸಿಯಾಗಿ ಸಿಗುತ್ತೆ, ಹುಡುಕೋ ಅವಶ್ಯಕತೆ ಇಲ್ಲ. ನಾನು ಹಾಕುವಂತಹ ಎಲ್ಲಾ ವಿಡಿಯೋಸ್ ಸಿಗುತ್ತೆ. ಇದು ಬೇಸಿಕ್ ಗ್ರಾಮರ್ ಆಗಿರುತ್ತೆ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಡಿಗ್ರಿ ತನಕ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತದ್ದು. ಪ್ಲಸ್ ಯಾರ್ಯಾರು ನಾನು ಇಂಗ್ಲಿಷ್ ಕಲಿಬೇಕು, ಮಾತಾಡ್ಬೇಕು ಅಂತ ಅನ್ಕೊಂತಿದ್ದೀರಾ ಅವರಿಗೆ ಇದು ಕೂಡ ಒಂದು ವೆರಿ ಬೇಸಿಕ್. ನಾನು ಆಲ್ರೆಡಿ ಹೆಲ್ಪಿಂಗ್ ವರ್ಬ್ಸ್ ಅನ್ನ ಮಾಡಿದೀನಿ. ಹೆಲ್ಪಿಂಗ್ ವರ್ಬ್ಸ್ ಎಷ್ಟು ಬೇಸಿಕ್, ಅದೇ ತರ ಟೆನ್ಸಸ್ ಕೂಡ ಅಷ್ಟೇ ಬೇಸಿಕ್. ಹೆಲ್ಪಿಂಗ್ ವರ್ಬ್ಸ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂಡ್ ಟೆನ್ಸಸ್ ಇಷ್ಟನ್ನ ನೀವು ಕಲ್ತ್ರೆ ಮಿನಿಮಮ್ ಟಾಕ್ಗೆ, ಮಿನಿಮಮ್ ಕಾನ್ವರ್ಸೇಷನ್ಗೆ ಅಥವಾ ಇಂಗ್ಲಿಷ್ ಮಾತಾಡೋದಕ್ಕೆ ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲ. ಅಲ್ಲಿಂದ ನೀವು ಶುರು ಮಾಡ್ಬೇಕಾಗುತ್ತೆ. ಬನ್ನಿ ಶುರು ಮಾಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಹೊಡೆದು ಆಲ್ ಅಂತ ಸೆಲೆಕ್ಟ್ ಮಾಡಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ, ನಿಮ್ಮ ಅವಶ್ಯಕತೆ ಇರೋರಿಗೆ, ಸ್ಟೂಡೆಂಟ್ಸ್ ಗಳಿಗೆ ಇದನ್ನ ಶೇರ್ ಮಾಡಿ ದಯವಿಟ್ಟು. ಓಕೆ, ಲೆಟ್ಸ್ ಸ್ಟಾರ್ಟ್. ಪ್ರೆಸೆಂಟ್ ಟೆನ್ಸಸ್ ಅಲ್ಲಿ 4 ಟೈಪ್ಸ್ ಇದೆ. ಟೆನ್ಸಸ್ ನಲ್ಲಿ 4 ಟೈಪ್ಸ್ ಇದೆ. ಯಾವ್ದ್ಯಾವ್ದು? ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. 3 ಟೆನ್ಸಸ್. ಹೇಗೆ ಕನ್ನಡದಲ್ಲಿ ಕಾಲಗಳನ್ನ ಹೇಳ್ತೀವಿ, ಪ್ರೆಸೆಂಟ್ ಟೆನ್ಸ್ ಅಂದ್ರೆ ವರ್ತಮಾನ ಕಾಲ, ಪಾಸ್ಟ್ ಟೆನ್ಸ್ ಅಂದ್ರೆ ಭೂತಕಾಲ ಅಂದ್ರೆ ಹಿಂದೆ ನಡೆದೋಗಿರುವಂತದನ್ನ ಹೇಳೋದಿಕ್ಕೆ ಭೂತಕಾಲ ಅಂತ ಹೇಳ್ತೀವಿ. ಭೂತಕಾಲ ಆಲ್ರೆಡಿ ಕೆಲಸ ಆಗೋಗಿದೆ ಅಥವಾ ಹಿಂದೆ ನಡೆದಿದೆ, ನಿನ್ನೆ ನಡೆದಿರೋ ವಿಷಯ, ಈಗ 1 ಗಂಟೆ ಹಿಂದೆ ನಡೆದಿರೋ ವಿಷಯವನ್ನ ನಾವು ಭೂತಕಾಲದಲ್ಲಿ ಹೇಳ್ತೀವಿ. ಇನ್ನು ಫ್ಯೂಚರ್ ಟೆನ್ಸ್ ಅಂದ್ರೆ ಭವಿಷ್ಯತ್ ಕಾಲ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಅಂಡ್ ಫ್ಯೂಚರ್ ಟೆನ್ಸ್. ಸೊ ಇವಾಗ ಒಂದೊಂದನ್ನೇ ಡೀಟೇಲ್ ಆಗಿ ತಗೊಂಡು ಇನ್ ಡೀಟೇಲ್ ಆಗಿ ಮಾಡ್ತಾ ಹೋಗೋಣ ಬನ್ನಿ, ವಿತ್ ಎಕ್ಸಾಂಪಲ್ಸ್. ನೀವು ನನ್ನ ಜೊತೆ ಆ ವಾಕ್ಯಗಳನ್ನ ಹೇಳ್ಬೇಕು, ಅವಾಗ ನಿಮ್ಗೂ ಈಸಿ ಆಗುತ್ತೆ. ತಿಳ್ಕೊಳ್ಳಿ, ಮನ್ಸಲ್ಲಿ ಕೇಳಿಸ್ಕೊಂಡ್ರೆ
ಮೈಂಡ್ಗೆ ರಿಸೀವ್ ಆಗುತ್ತೆ, ಮೈಂಡ್ಗೆ ನಿಮ್ಮ ಮೆದುಳಿಗೆ ಅದು ಬರುತ್ತೆ. ಆದ್ರೆ ನಿಮ್ಮ ನಾಲಿಗೆಗೆ ಇಂಗ್ಲಿಷ್ ಬರ್ಬೇಕಂದ್ರೆ, ನಿಮ್ಮ ಬಾಯಿಗೆ ಇಂಗ್ಲಿಷ್ ಬರ್ಬೇಕಂದ್ರೆ, ಮೈಂಡ್ ಟು ಟಂಗ್ ಅದು ಕನೆಕ್ಟ್ ಆಗ್ಬೇಕಂದ್ರೆ your tongue should get practiced as mind say. So it should get practice, right? We know we need, say for example, ನಾವು ನಡ್ಕೊಂಡು ಹೋಗ್ಬೇಕು, ನಾನೊಂದ್ ಡೆಸ್ಟಿನೇಷನ್ ರೀಚ್ ಆಗ್ಬೇಕಂತ ಗೊತ್ತಿರುತ್ತೆ, ಬಟ್ ಅಷ್ಟು ದೂರ ನಡೆದು ಪ್ರಾಕ್ಟೀಸ್ ಇರ್ಬೇಕಲ್ವಾ? ಪ್ರಾಕ್ಟೀಸ್ ಇದ್ರೇನೆ ತಾನೇ ನಡ್ಕೊಂಡು ಹೋಗೋದು. ಇವಾಗ ರನ್ನಿಂಗ್ ರೇಸ್ ಅಲ್ಲಿ ವಿನ್ ಆಗ್ಬೇಕಂದ್ರೆ ವಿನ್ they know they should run, but they should have practice to reach the destination within the time or earlier. So ಹಾಗೆ ಪ್ರಾಕ್ಟೀಸ್ ಆಗ್ಬೇಕು. ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಯಾವುದೇ ವಾಕ್ಯಗಳನ್ನ ಹೇಳಿದ್ರೆ ನೀವು ಕೂಡ ಆ ವಾಕ್ಯಗಳನ್ನ ರಿಪೀಟ್ ಮಾಡಿ ಹೇಳಿ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಓಕೆ, ಈಗ ಫಸ್ಟ್ ಒನ್, that is present tense. ಪ್ರೆಸೆಂಟ್ ಟೆನ್ಸ್ ಅಲ್ಲಿ 4 ಮತ್ತೆ 4 ಟೈಪ್ಸ್ ಬರುತ್ತೆ. 4 ಟೆನ್ಸಸ್ ಇದೆ ಪ್ರೆಸೆಂಟ್ ಟೆನ್ಸ್ ಅಲ್ಲೇನೆ. ಕನ್ನಡದಲ್ಲಿ ಅದೇ ತರ ಸೇಮ್ ಕನ್ನಡದಲ್ಲೂ ಇಲ್ಲ, ಬರೋದಿಲ್ಲ. ಬಟ್ ಇಂಗ್ಲಿಷ್ ನಲ್ಲಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, present perfect continuous tense. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಪ್ರತಿದಿನ ನಡೆಯುವ ಘಟನೆಗಳನ್ನ ಅಥವಾ ಸಾರ್ವಕಾಲಿಕ ಸತ್ಯಗಳನ್ನ, ಯೂನಿವರ್ಸಲ್ ಟ್ರೂತ್ಸ್ ವಿಲ್ ಸೇ, ಅಂಡ್ ವಾಟ್ ಎವರ್ ಹ್ಯಾಪನ್ಸ್ ಇನ್ ಅವರ್ ಡೈಲಿ ರುಟೀನ್ಸ್. ನಮ್ಮ ಡೈಲಿ ರುಟೀನ್ ಅಲ್ಲಿ ನಾನು ಪ್ರತಿದಿನ ಮಾಡೋ ಕೆಲಸವನ್ನ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ, ಬೆಳಗ್ಗೆ ಅಮ್ಮ ಏನ್ ಮಾಡ್ತಾರೆ? ಮದರ್ ವಾಟರ್ ದ ಪ್ಲಾಂಟ್ಸ್. ಅಪ್ಪ ಏನ್ ಮಾಡ್ತಾರೆ? ಫಾದರ್ ಬ್ರಿಂಗ್ಸ್ ಮಿಲ್ಕ್ ಅಲ್ವಾ? ಬೆಳಗ್ಗೆ ಎದ್ದು ಅಪ್ಪ ಏನ್ ಮಾಡ್ತಾರೆ? ಫಾದರ್ ಬ್ರಿಂಗ್ಸ್ ಮಿಲ್ಕ್, ಹಾಲು ತಗೊಂಡ್ ಬರ್ತಾರೆ. ಮಗ ಏನ್ ಮಾಡ್ತಾನೆ? ಸನ್ brushes his teeth, or he gets up and he brushes his teeth, or he folds his blanket. Son first folds his blanket, ತನ್ನ ಬ್ಲಾಂಕೆಟ್ ಅನ್ನ ಫೋಲ್ಡ್ ಮಾಡ್ತಾನೆ. ಕರೆಕ್ಟ್. ಡಾಟರ್ ಏನ್ ಮಾಡ್ತಾಳೆ? ಡಾಟರ್ ಸ್ವೀಪ್ಸ್ ದ ಹೌಸ್. ಡಾಟರ್ ಸ್ವೀಪ್ಸ್ ದ ಹೌಸ್, ಮನೆ ಹೊರಿಸ್ತಾಳೆ. ಸೊ ಈ ರೀತಿ ಪ್ರತಿದಿನ ಮಾಡುವ ಕೆಲಸಗಳನ್ನ ನಾವು ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಹೇಳ್ತೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಅಂತಂದ್ರೆ ಕೆಲ್ಸ ಈಗ ನಡೀತಾ ಇರುತ್ತೆ ಅಟ್ ಪ್ರೆಸೆಂಟ್. ಅಮ್ಮ ಏನ್ ಮಾಡ್ತಿದ್ದಾರೆ? ಮದರ್ ಈಸ್ ವಾಟರಿಂಗ್ ದ ಪ್ಲಾಂಟ್ಸ್, ವಾಟರಿಂಗ್ ದ ಟ್ರೀಸ್ ಆರ್ ಪ್ಲಾಂಟ್ಸ್. ಅಮ್ಮ ಏನ್ ಮಾಡ್ತಿದ್ದಾರೆ ಇವಾಗ? ಅಪ್ಪ ಬಂದು ಕೇಳ್ತಾರೆ, ವೇರ್ ಇಸ್ ಯುವರ್ ಮಮ್ಮ, ವಾಟ್ ಶಿ ಇಸ್ ಡೂಯಿಂಗ್? ಮದರ್ ಈಸ್ ವಾಟರಿಂಗ್ ದ plants or trees. Mother is watering the trees. ಅರ್ಥ ಆಗ್ತಿದ್ಯಾ? ರಿಪೀಟ್ ಮಾಡ್ತಿದ್ದೀರಾ ನನ್ ಜೊತೆಗೆ? ಓಕೆ, ಇದೆರಡು ಅರ್ಥ ಆಯ್ತು. ಪ್ರೆಸೆಂಟ್ ಸಿಂಪಲ್ ಪ್ರತಿದಿನ ಮಾಡುವ ಕೆಲಸಗಳು, ಅಥವಾ ಏನ್ ಇವಾಗ ಸ್ಟೇಟಸ್ ಏನಿದೆ ಅದನ್ನ ಹೇಳೋದಕ್ಕೆ. ಉದಾಹರಣೆಗೆ, there are vegetables, there is milk, there is milk in the fridge. ಈ ರೀತಿ ಸ್ಟೇಟಸ್ ಆಫ್ ದ ಥಿಂಗ್ಸ್ ಹೇಳೋದಿಕ್ಕೆ ಅಥವಾ ಪ್ರತಿದಿನ ನಡೆಯುವ ಘಟನೆಗಳನ್ನ ಹೇಳೋದಿಕ್ಕೆ ಪ್ರೆಸೆಂಟ್ ಸಿಂಪಲ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರೆ ಈಗ ಪ್ರಸ್ತುತ ಏನು ಮಾಡ್ತಾ ಇದ್ದಾರೆ. ಅಮ್ಮ ಏನ್ ಮಾಡ್ತಿದ್ದಾರೆ? ಮದರ್ ಇಸ್ ವಾಟರಿಂಗ್ ದ ಪ್ಲಾಂಟ್ಸ್. ಅಪ್ಪ ಏನ್ ಮಾಡ್ತಿದ್ದಾರೆ? ಅಪ್ಪ ಈಸ್ ಬ್ರಿಂಗಿಂಗ್ ಮಿಲ್ಕ್. Father is bringing milk. Sister is sweeping the house. Brother is folding his blanket. Brother is studying. Brother is eating breakfast. Daughter is eating breakfast. Daughter is writing her project. My daughter is doing her project.
ಈಗ ಮಗಳು ಏನ್ ಮಾಡ್ತಿದ್ದಾಳೆ? ಮೈ ಡಾಟರ್ ಇಸ್ ಡೂಯಿಂಗ್ ಹರ್ ಪ್ರಾಜೆಕ್ಟ್, ಮೈ ಡಾಟರ್ ಇಸ್ ಡೂಯಿಂಗ್ ಹರ್ ಹೋಮ್ ವರ್ಕ್, ಮೈ ಸನ್ ಈಸ್ ಪ್ಲೇಯಿಂಗ್, ಮೈ ಸನ್ ಈಸ್ ಪ್ಲೇಯಿಂಗ್ ಕ್ರಿಕೆಟ್. ಓಕೆ, ಮತ್ತೆ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನ ಇನ್ನೊಂದು ಕಡೆ ನಿಮ್ ಮಗ ಏನ್ ಮಾಡ್ತಿದ್ದಾನೆ ನಿನ್ ಮಗ ಅಂದಾಗ ಮೈ ಸನ್ ಈಸ್ ಸ್ಟಡಿಯಿಂಗ್, ಮೈ ಸನ್ ಈಸ್ ಗೋಯಿಂಗ್ ಟು ಕಾಲೇಜ್ ಅಂತ ಅಲ್ಲೂ ಕೂಡ ಬಳಸ್ತೀವಿ. ನಿಮ್ ಮಗ ಇವಾಗ ಏನ್ ಮಾಡ್ತಿದ್ದಾನೆ ಅಂದ್ರೆ ಈಗ ಓದ್ತಿದ್ದಾನ, ಕೆಲಸ ಮಾಡ್ತಿದ್ದಾನ ಅಂದಾಗ ಮೈ ಸನ್ ಈಸ್ ಗೋಯಿಂಗ್ ಟು ಕಾಲೇಜ್, ಮೈ ಸನ್ ಈಸ್ ವರ್ಕಿಂಗ್, ಮೈ ಸನ್ ಈಸ್ ವರ್ಕಿಂಗ್ ಇನ್ ಬ್ಯಾಂಕ್, ಮೈ ಡಾಟರ್ ಈಸ್ ವರ್ಕಿಂಗ್ ಇನ್ institution, my daughter is principal, my daughter is a professor, my daughter is working as a lecturer. ಈ ರೀತಿ ಹೇಳ್ತೀರಾ. ಇನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ನಿಮ್ ಮನಸ್ಸಲ್ಲಿ ಇರ್ಲಿ ಹ್ಯಾಸ್ ಬರ್ಬೇಕು. ಹ್ಯಾಸ್, ಹ್ಯಾವ್, ಹ್ಯಾಡ್ ಬಂದ್ರೆ ಪರ್ಫೆಕ್ಟ್ ಅಂತ ಇರುತ್ತೆ, ಅದು ಪರ್ಫೆಕ್ಟ್ ಟೆನ್ಸ್ ಆಗಿರುತ್ತೆ. ಹ್ಯಾಸ್ ಇರೋದ್ರು ಪ್ರೆಸೆಂಟ್ ಟೆನ್ಸ್, ಹ್ಯಾಸ್ ಹ್ಯಾವ್ ಪ್ರೆಸೆಂಟ್ ಟೆನ್ಸ್, ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇಟ್ ಈಸ್. ಇದನ್ನ ನಾನು ಹೆಲ್ಪಿಂಗ್ ವರ್ಕ್ಸ್ ಮಾಡುವಾಗ್ಲೂ ಕೂಡ ಹೇಳಿದೀನಿ, ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಅಂತ ಹೇಳ್ಕೊಂಡು ಮಾಡಿದೀನಿ. ಯಾರ್ಯಾರು ಆ ವಿಡಿಯೋವನ್ನ ನೋಡಿಲ್ಲ ಆ ವಿಡಿಯೋವನ್ನು ಕೂಡ ನೋಡಿ, ಅದನ್ನ ನೋಡಿ ನಂತರ ಇದನ್ನ ನೋಡಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಮದರ್ ಹ್ಯಾಸ್ ಪ್ಲಾಂಟೆಡ್ ದ ಟ್ರೀಸ್. ನೀವು ಹ್ಯಾವ್ ಬರುತ್ತೆ, ಅದಾದ್ಮೇಲೆ ವರ್ಬ್ ವಿ3 ಫಾರ್ಮ್ ಅಲ್ಲಿ ಬರಿಬೇಕಾಗುತ್ತೆ. ಹ್ಯಾಸ್ ಪ್ಲಾಂಟೆಡ್ ದ ಟ್ರೀಸ್ ಅಂದ್ರೆ ಕೆಲಸ ಮುಗ್ದೋಗಿದೆ. ಇವಾಗ ಈ ಟ್ರೀಸ್ ಅನ್ನ ಅಥವಾ ಈ ಪ್ಲಾಂಟ್ಸ್ ಅನ್ನ ಯಾರಪ್ಪ ಹಾಕಿದ್ದು ಅಂದ್ರೆ ಮದರ್ ಹ್ಯಾಸ್ ಪ್ಲಾಂಟೆಡ್ ದ ಟ್ರೀಸ್. ಈ ಮರಗಳನ್ನ ನಮ್ಮಮ್ಮ ಹುಟ್ಟಾಕಿದ್ದು ಅಥವಾ ನಮ್ಮಮ್ಮ ನೆಟ್ಟಿದ್ದು. ಅಥವಾ ಫಾದರ್ ಹ್ಯಾಸ್ ಬ್ರಾಟ್ ಮಿಲ್ಕ್, ಫಾದರ್ ಹ್ಯಾಸ್ ಬ್ರಾಟ್ ಮಿಲ್ಕ್ ಹಾಗೂ ಕೂಡ ಹೇಳ್ಬೋದು. ಅಂಡ್ ಬ್ರದರ್ ಹ್ಯಾಸ್ ಫೋಲ್ಡೆಡ್ ಹಿಸ್ ಬ್ಲಾಂಕೆಟ್, ಡಾಟರ್ ಹ್ಯಾಸ್ swept, daughter has swept the house. ಯಾರು ಮನೆ ಒರೆಸಿದ್ದು? my daughter has swept the house. ಅರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಇರುತ್ತೆ. ಪರ್ಫೆಕ್ಟ್ ಅಂದ್ರೆ ಕೆಲಸ ಶುರುವಾಗಿದೆ ಯಾವಾಗ್ಲೂ, 1 ಗಂಟೆ ಹಿಂದೆ ಅಥವಾ 2 hours ಬಿಫೋರ್, 1 hour ಬಿಫೋರ್ ಕೆಲಸ ಶುರುವಾಗಿದೆ, ನಡೀತಾನೇ ಇದೆ. ಬೆಸ್ಟ್ ಎಕ್ಸಾಂಪಲ್ ಹೋಮ್ ವರ್ಕ್. ಮಕ್ಳುಗಳು ಬರೀತಾ ಇರ್ತಾರೆ, ಏನೋ ಮಾಡ್ತಾ ಇದೀಯ ಅಂದ್ರೆ ಐ ಹ್ಯಾವ್ ಬೀನ್ ರೈಟಿಂಗ್ ಸಿನ್ಸ್ 6 o'clock, 6 ಗಂಟೆಯಿಂದ ಬರೀತಾನೇ ಇದ್ದೀನಿ, ಇನ್ನೂ ಮುಗ್ದಿಲ್ಲ. ದಟ್ ವೇ ದೇ ವಿಲ್ ಸಿ. ಆರ್ ಮದರ್, ಇಫ್ ಯು ಆಸ್ಕ್, ಮದರ್ ಶಲ್ ಸೇ ಐ ಹ್ಯಾವ್ ಬೀನ್ ವರ್ಕಿಂಗ್ ಇನ್ ಕಿಚನ್ ಸಿನ್ಸ್ ಮಾರ್ನಿಂಗ್ ಬಟ್ ಸ್ಟಿಲ್ ನಾಟ್ ಓವರ್. ನಾನು ಕಿಚನ್ ಅಲ್ಲಿ ಬೆಳಗ್ಗೆಯಿಂದ ಮಾಡ್ತಾನೆ ಇದ್ದೀನಿ, ಆದ್ರೂ ಕೂಡ ಮುಗ್ದಿಲ್ಲ. ಸೊ mother has been ಬರಬೇಕು. ವರ್ಬ್ BING ಅಲ್ಲಿ ಇರುತ್ತೆ. ವರ್ಬ್ has been planting the trees or saplings. saplings ಅಂದ್ರೆ ಗಿಡಗಳು. ಅಮ್ಮ ಸ್ಯಾಪ್ಲಿಂಗ್ಸ್ ಅನ್ನ, ಗಿಡಗಳನ್ನ ನೆಡ್ತಾನೇ ಇದ್ದಾರೆ, ಇನ್ನೂ ನೆಡ್ತಾನೆ ಇದ್ದಾರೆ. ನೆಡಬೇಕು, ಹೆಚ್ಚೆಚ್ಚು ಗಿಡಗಳನ್ನ ನೆಡಬೇಕು. ಎಸ್, ಅರ್ಥ ಆಯ್ತು ಅನ್ಕೋತೀನಿ. ಈಗ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಬನ್ನಿ ಡೀಟೇಲ್ ಆಗಿ ಒಂದೊಂದೇ ಟೆನ್ಸ್ ಅನ್ನ ತಗೊಂಡು ದಿಸ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಇವುಗಳನ್ನ ಒಂದೊಂದಾಗಿ ನೋಡೋಣ ಬನ್ನಿ. ದಿಸ್ ಇಸ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಸ್ಟ್ರಕ್ಚರ್ ಹೇಳ್ಬಿಡ್ತೀನಿ. ಸ್ಟ್ರಕ್ಚರ್ ಅಂದ್ರೆ ಈ ಒಂದು ಸೆಂಟೆನ್ಸ್ ಯಾವ ತರ ಇರುತ್ತೆ? ಸಬ್ಜೆಕ್ಟ್ ಇರ್ಬೇಕು. ಸಬ್ಜೆಕ್ಟ್ ಅಂದ್ರೆ ಯಾರು ಕೆಲಸವನ್ನ ಮಾಡ್ತಾರೆ, ಏನ್ ಕೆಲಸನಾದ್ರೂ ಆಗಿರ್ಬೋದು. ಉದಾಹರಣೆಗೆ ವಾಟರ್ ಅಂದ್ರೆ ನೀರ್ ಹಾಕು ಅಂತ. ವಾಟರ್ ಮಾಡೋದು ಯಾರು? ನೀರ್ ಹಾಕೋದು ಯಾರು? ಇಲ್ಲಿ ನಾನು ಅನ್ನೋದು ಸಬ್ಜೆಕ್ಟ್, ಐ ಅನ್ನೋದು ಸಬ್ಜೆಕ್ಟ್. ವರ್ಬ್ ಅಂದ್ರೆ ಕ್ರಿಯಾಪದ. ವರ್ಬ್ ಮೀನ್ಸ್ ಕ್ರಿಯಾಪದ, ಆಕ್ಷನ್ ವರ್ಡ್. ದಿಸ್ ಇಸ್ ಆಕ್ಷನ್ ವರ್ಡ್. ವಾಟರ್ ಅನ್ನೋದು ಆಕ್ಷನ್ ವರ್ಡ್. ವಾಟರ್ ಅಂದ್ರೆ ನೀರು ಹೌದು. ಇಂಗ್ಲಿಷ್ ನಲ್ಲಿ ವಾಟರ್ ಅಂದ್ರೆ ನಾನು ನೀರ್ ಎರೆಯುತ್ತಿದ್ದೇನೆ, ನೀರ್ ಹಿಡಿಯುವುದು, ನೀರ್ ಹಾಕುವುದು ಅಂತ
ಐ ವಾಟರ್ ದ ಪ್ಲಾಂಟ್ಸ್. ಗಿಡಗಳಿಗೆ ನೀರ್ ಹಾಕ್ತೀನಿ. ನಾನು ನೀರ್ ಹಾಕ್ತೀನಿ. ಯಾವುದಕ್ಕೆ? ದ ಪ್ಲಾಂಟ್ಸ್. ಪ್ಲಾಂಟ್ಸ್ಗೆ ಅನ್ನೋದು ಆಬ್ಜೆಕ್ಟ್. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಇದು V0 ಅಂತ. V0 ವರ್ಗು 0 ಫಾರ್ಮ್. ವರ್ಗು ಬೇಸ್ ಫಾರ್ಮ್ ಇರ್ಬೇಕು. V0 ಬೇಸ್ ಫಾರ್ಮ್ ಆರ್ 0 ಫಾರ್ಮ್ ಆರ್ V1 ಅಂತ ಕೂಡ ಹೇಳ್ತೀವಿ. ಇದನ್ನ V1 ಅಂತ ಕೂಡ ಹೇಳ್ತೀವಿ. V1 V2 V3 ಬರುತ್ತಲ್ಲ, ಅದರಲ್ಲಿ ಇದು V1. ಎಸ್ಪೆಷಲಿ ಅದರಲ್ಲೂ V0 ಫಾರ್ಮ್ ಬರಬೇಕು. V1 V2 V3 ಅಂತ ಬರುತ್ತಲ್ವಾ, ಅದರಲ್ಲಿ V1. ವಾಟರ್ ವಾಟರ್ಡ್ ಅದು V2 V3. V1 ಅನ್ನೋದು ವಾಟರ್. ಇದನ್ನು ಕೂಡ ವರ್ಕ್ ಫಾರ್ಮ್ಸ್ ಅನ್ನ ಹಾಕಿದ್ದೀನಿ. 100 ಇರ್ರೆಗ್ಯುಲರ್ ವರ್ಕ್ ಫಾರ್ಮ್ಸ್ ಅನ್ನ ಹಾಕಿದ್ದೀನಿ. ಅದನ್ನ ನೋಡಿದ್ರೆ ಅವುಗಳನ್ನ ನೀವು ಬೈಹಾರ್ಟ್ ಮಾಡ್ಬಿಡ್ಬೇಕು. ವಾಟರ್ಡ್, ಈಟ್ ಏಟ್ ಈಟನ್, ಬ್ರಿಂಗ್ ಬ್ರಾಟ್, ಈಚ್ ಥಾಟ್, ಈ ರೀತಿ ಬರ್ಬೇಕು ಪದಗಳು. ವಾಟರ್ಡ್ ಈ ರೀತಿ V1 V2 V3. ಇದು V1 ಫಾರ್ಮ್ ಅನ್ನ ಬಳಸ್ತೇವೆ. ಎಲ್ಲಿ? ಪ್ರೆಸೆಂಟ್ ಸಿಂಪಲ್ ಅಲ್ಲಿ. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇರುತ್ತೆ. ಐ ನಾನು, ಇದು ಪ್ರೊನೌನ್ಗಳಲ್ಲಿ ಐ, ವಿ, ಯು, ಶಿ, ಇಟ್ ಅನ್ನೋದು ಪ್ರೊನೌನ್, ಸರ್ವನಾಮ. ಐ ವಾಟರ್ ದ ಪ್ಲಾಂಟ್ಸ್. ನೀವು ರಿಪೀಟ್ ಮಾಡಿ. ಐ ವಾಟರ್ ದ ಪ್ಲಾಂಟ್ಸ್. ವಿ ವಾಟರ್ ದ ಪ್ಲಾಂಟ್ಸ್. We water the plants. You water the plants. You water the plants. You water the plants. You water the plants. She waters the plants. She waters the plants. He waters the plants. He waters the plants. It waters the plants. It waters the plants. ನಾನು ನೀರ್ ಹಾಕ್ತೀನಿ. ನೀನ್ ಏನ್ ಮಾಡ್ತೇಪ್ಪ ಬೆಳಗ್ಗೆ ಎದ್ದು? ಐ ವಾಟರ್ ದ ಪ್ಲಾಂಟ್ಸ್. ನಾವು ನಮ್ಮನ್ನ ಕೇಳಿದ್ರೆ, ಕೇಳಿದ್ರೆ ನೀವೇನ್ ಮಾಡ್ತೀರಾ? ವುಡ್ ಯು ಡೂ ಡೈಲಿ? ವಿ ವಾಟರ್ ದ ಪ್ಲಾಂಟ್ಸ್. ಗಿಡಗಳಿಗೆ ನೀರ್ ಹಾಕ್ತೀವಿ. ನೀನು ಅಂದ್ರೆ ಇಲ್ಲಿ ನೀವು ಎರಡಕ್ಕೂ ಇವು ಅನ್ನೇ ಬಳಸ್ತೇವೆ. ನೀನೇನ್ ಮಾಡಿ? ವಾಟ್ ಯು ಡೂ? ಯು ವಾಟರ್ ದ ಪ್ಲಾಂಟ್ಸ್. ನೀನು ನೀರ್ ಹಾಕು. ನೀನ್ ನೀರ್ ಹಾಕ್ಬೇಕು. ಈಗ ವರ್ಕ್ ಅಸೈನ್ ಮಾಡುವಾಗ ಯು ವಾಟರ್ ದ ಪ್ಲಾಂಟ್ಸ್, ನೀನು ನೀರ್ ಹಾಕು. ಓಕೆ, ಆ ರೀತಿ ಹೇಳೋದು. ಯು ವಾಟರ್ ದ ಪ್ಲಾಂಟ್ಸ್, ಯು ಕ್ಲೀನ್ ದ ಹೌಸ್, ಯು ಬ್ರಿಂಗ್ ವೆಜಿಟೇಬಲ್ಸ್, ಯು ಕಟ್ ದ ವೆಜಿಟೇಬಲ್ಸ್. ಆ ರೀತಿ ಅಸೈನ್ ಮಾಡುವಾಗ ಯು ವಾಟರ್ ದ ಪ್ಲಾಂಟ್ಸ್. ನೀವು ಯು ಅಂದ್ರೆ ನೀವು ನೀರನ್ನ ಹಾಕ್ತೀರಾ. ನೀರ್ ಹಾಕ್ತೀರಾ, ಇದು ನಿಮ್ ಕೆಲಸ. ಅವಳು ಏನ್ ಮಾಡ್ತಾಳೆ? ವಾಟ್ ಡಸ್ ಶಿ ಡು? ಶಿ ವಾಟರ್ಸ್ ದ ಪ್ಲಾಂಟ್ಸ್. ಅವಳು ನೀರ್ ಹಾಕ್ತಾಳೆ. ಬೆಳಗ್ಗೆ ಏನ್ ಮಾಡ್ತಾಳೆ? ಅವಳು ನೀರ್ ಹಾಕ್ತಾಳೆ. ಅಥವಾ ಅವನು ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ಹಿ ವಾಟರ್ಸ್ ದ ಪ್ಲಾಂಟ್ಸ್. ನಾನು ಸೇಮ್ ಸೆಂಟೆನ್ಸ್ ಅನ್ನ ತಗೊಂಡಿದ್ದೀನಿ. ನೀವು ಬೇರೆ ಸೆಂಟೆನ್ಸ್ ಅನ್ನ ಇಲ್ಲಿ ಬರಿಬಹುದು. ಬಟ್ ಒಂದೇ ಸೆಂಟೆನ್ಸ್ ಅನ್ನ ಹೇಗೆ ಬೇರೆ ಬೇರೆ ಪ್ರೊನೌನ್ ಜೊತೆ ಚೇಂಜ್ ಮಾಡೋದು ಅಂತ ಹೇಳಲಿಕ್ಕೋಸ್ಕರ ತಗೊಂಡಿದ್ದೀನಿ. ನೀವು ಬೇರೆ ಹಿ ವಾಟರ್ಸ್ ದ ಪ್ಲಾಂಟ್ಸ್ ಅನ್ನೋದ್ರ ಬದಲು ಹಿ ಕ್ಲೀನ್ಸ್ ಹಿಸ್ ರೂಮ್ ಅಥವಾ ಹಿ ಕಟ್ಸ್ ವೆಜಿಟೇಬಲ್ ಫಾರ್ ಮೀ. ಹಿ ಕಟ್ಸ್ ವೆಜಿಟೇಬಲ್ಸ್ ಫಾರ್ ಮೀ. ಅಮ್ಮ ಹೇಳೋದು, ಅವನು ನನಗೆ ವೆಜಿಟೇಬಲ್ಸ್ ಕಟ್ ಮಾಡ್ಕೊಡ್ತಾನೆ. ಓಕೆ, ಹಾಗಾದ್ರೆ ಹೇಳ್ಬೋದು. ಇಲ್ಲ ಅಂತಂದ್ರೆ ನೀವು ಬೇರೆ ಸೆಂಟೆನ್ಸ್ ಆದ್ರೂ ತಗೋಬಹುದು. ನಾನು ಒಂದೇ ಸೆಂಟೆನ್ಸ್ ತಗೊಂಡಿದ್ದೀನಿ. He waters the plants. He cuts vegetables. He writes homework. He studies. Morning, what does he do? He studies. Evening, what does he do? He goes for playing.
ಅಥವಾ he plays cricket, he plays chess, he plays volleyball. ಹಿಟ್ ಅಂತ, ಹಿಟ್ ಅಂದ್ರೆ ಇದು ಅಥವಾ ಅದು ಅಂತ ಆಗುತ್ತೆ. ಇಲ್ಲಿ ಇದು ನೀರ್ ಹಾಕಲ್ಲ, ಇದು ಅನ್ನೋದು ನೀರ್ ಹಾಕಲ್ಲ, ಗೊತ್ತಾಗ್ಲಿ ಅಂತ ತಗೊಂಡಿದೀನಿ. ಇಲ್ಲಿ ಇದು ಅಂತ ಯಾವ್ದು ಕೇಳ್ಬೋದು, ಪ್ರಾಣಿಗಳಿಗೆ ಹೇಳ್ತೀವಿ, ವಸ್ತುಗಳಿಗೆ ಹೇಳ್ತೀವಿ, ಸ್ಥಳಗಳಿಗೆ ಹೇಳ್ತೀವಿ. ಇಲ್ಲಿ ಪ್ರಾಣಿ ಅಂತ ತಗೊಂಡ್ರು ಕೂಡ ಅದ್ ನೀರೇನ್ ಹಾಕಲ್ಲ, ಬಟ್ ಸ್ಟ್ರಕ್ಚರ್ ನಿಮ್ಗೆ ಗೊತ್ತಾಗ್ಲಿ ಅಂತ. ಇಟ್ ಈಟ್ಸ್, ಇಲ್ಲಿ ನಾಯಿ ಏನ್ ತಿನ್ನುತ್ತೆ? ಇಟ್ ಈಟ್ಸ್ ರೈಸ್, ಇಟ್ ಈಟ್ಸ್ ಬೋನ್ಸ್, ಇಟ್ ಈಟ್ಸ್ ನಾನ್ ವೆಜ್, ಆ ರೀತಿ ಹೇಳ್ಬೋದು. ಇಟ್ ಈಟ್ಸ್ ಬೋನ್ಸ್, it eats non-veg, it eats milk rice, it eats milk rice, it eats biscuit, it eats bread. ಆ ರೀತಿ ಹೇಳ್ಬೋದು. ದೇ ಅಂದ್ರೆ ಅವರು, ದೇ ವಾಟರ್ ದ ಪ್ಲಾಂಟ್ಸ್, ಅವರು ನೀರ್ ಹಾಕ್ತಾರೆ. ಚರಿತ್ ಏನ್ ಮಾಡ್ತಾನೆ? ಉದಾಹರಣೆಗೆ ಯಾವ್ದಾದ್ರು ವ್ಯಕ್ತಿಯ ಹೆಸರನ್ನ ತಗೊಂಡಾಗ ಹೀಗೆ ಹೇಳೋದು, ಚರಿತ್ ವಾಟರ್ಸ್ ಆಗುತ್ತೆ. ಇದು VES ಅಂತ, VES ಫಾರ್ಮ್ ಅಂತ. V0 ಅನ್ನೋದು ವಾಟರ್, VES ಫಾರ್ಮ್ ಅನ್ನೋದು ವಾಟರ್ಸ್, ಎರಡು ಪ್ರೆಸೆಂಟ್ ಇರುತ್ತೆ. ಓಕೆ, V0 ಅಂದ್ರೆ ವಾಟರ್, VES ಅಂದ್ರೆ ವಾಟರ್ಸ್, ಅದು ಬರುತ್ತೆ. ಸೊ ಇಲ್ಲಿ ಸಿಂಗ್ಯುಲರ್ ಬಂದಾಗ, ಚರಿತ್ ಒಬ್ಬ ವ್ಯಕ್ತಿ ಹೆಸರು ಬಂದಾಗ ವರ್ಬ್, ನಾವು ಸಾಮಾನ್ಯ ಡೈಲಿ ರೊಟೀನ್ ಅನ್ನ ಬಗ್ಗೆ ಹೇಳುವಾಗ ಚರಿತ್ ವಾಟರ್ಸ್, ಚರಿತ್ ಗೋಸ್ ಟು ಕ್ಲೀನಿಂಗ್, ಚರಿತ್ ಗೋಸ್ ಫಾರ್ ಶಾಪಿಂಗ್, ಚರಿತ್ ಗೋಸ್ ಫಾರ್ ಕ್ರಿಕೆಟ್, ಚರಿತ್ ಗೋಸ್ ಫಾರ್ ಅಬ್ಯಾಕಸ್ ಕ್ಲಾಸ್, ಈ ರೀತಿ ಹೇಳುವುದು. ಅದೇ ಇಲ್ಲಿ ಸಬ್ಜೆಕ್ಟ್ ಅಲ್ಲಿ ಪ್ಲೂರಲ್ ಇದ್ರೆ, ಅಂದ್ರೆ ಇಬ್ಬರು ಇದ್ರೆ, ಚರಿತ್ ಅಂಡ್ ಪರ್ವ ಇಬ್ರು ಇದಾರಲ್ವಾ, ಪ್ಲೂರಲ್ ಆಯ್ತು, ಆಗ ವರ್ಬ್ V0 ಅಂತ ಇರುತ್ತೆ. ಓಕೆ, ಸಬ್ಜೆಕ್ಟ್ ಪ್ಲೂರಲ್ ಇದ್ರೆ ವರ್ಬ್ V0 ದಲ್ಲಿ ಇರ್ಬೇಕು, ಸಬ್ಜೆಕ್ಟ್ ಸಿಂಗ್ಯುಲರ್ ಅಲ್ಲಿ ಇದ್ರೆ ವರ್ಬ್ VES ಫಾರ್ಮ್ ಅಲ್ಲಿ ಇರ್ಬೇಕು. ಅಂಡರ್ಸ್ಟುಡ್? Next, Charit and Parva, what are the plants? Charit and Parva, plants ಗೆ ನೀರ್ ಹಾಕ್ತಾರೆ. My child, my student, my friend, my father, my mother, ಆ ತರದ್ದು ಏನಾದ್ರೂ ಬಂದವಾಗ ವರ್ಬ್ ಎಸ್ ಫಾರ್ಮ್ ಅಲ್ಲಿ ಇರ್ಬೇಕು. ಏನಿದೆ ಸಿಂಗ್ಯುಲರ್, ಏನದು ಸಿಂಗ್ಯುಲರ್, ಸಿಂಗ್ಯುಲರ್ ಇದ್ದಾಗ ವರ್ಬ್ ಎಸ್ ಫಾರ್ಮ್ ಅಲ್ಲಿ ಬರ್ಬೇಕು. ಅರ್ಥ ಆಗ್ತಿದ್ಯಾ? ಒತ್ತಿ ಹೇಳ್ತೀನಿ, ಇದನ್ನೇ ಸಬ್ಜೆಕ್ಟ್ ವರ್ಬ್ ಡಿಕ್ರಿಮೆಂಟ್ ಅಂತ ಕರೆಯೋದು. ಇಲ್ಲೇ ನಿಮಗೆ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಾಗ ಕೂಡ ನಿಮಗೆ ಎರರ್ ಐಡೆಂಟಿಫಿಕೇಶನ್ ಅಂತ ಕೇಳ್ತಾರೆ. ಮೈ ಚೈಲ್ಡ್ ವಾಟರ್ ದ ಪ್ಲಾಂಟ್ಸ್, ಐಡೆಂಟಿಫೈ ದ ಎರರ್ ಪಾರ್ಟ್, ಅಂದ್ರೆ ಎರರ್ ಪಾರ್ಟ್ ಅನ್ನ ಐಡೆಂಟಿಫೈ ಮಾಡಿ ನೀವು ಆಪ್ಷನ್ಸ್ ಇರುತ್ತೆ, 1, 2, 3, 4 ಅಂತ ಕೊಟ್ಟಿರ್ತಾರೆ. ವಾಟರಿಂಗ್, ವಾಟರ್ಡ್, ವಾಟರ್ಸ್, ವಾಟರ್ ಅಂತ ಕರೆಕ್ಟ್ ಆಪ್ಷನ್ ಅನ್ನ ಚೂಸ್ ಮಾಡ್ಬೇಕು. ಮೈ ಚೈಲ್ಡ್ ವಾಟರ್ಸ್ ಕರೆಕ್ಟ್. ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ವರ್ಬ್ ಎಸ್ ಫಾರ್ಮ್ ಅಲ್ಲಿ ಇರ್ಬೇಕು. ಸಬ್ಜೆಕ್ಟ್ ಪ್ಲೂರಲ್ ಇದ್ರೆ ವರ್ಬ್ V0 ಫಾರ್ಮ್ ಅಲ್ಲಿ ಇರ್ಬೇಕು. ಅಂಡರ್ಸ್ಟುಡ್? ಮೈ ಚಿಲ್ಡ್ರನ್, ನನ್ನ ಮಕ್ಕಳು, ಪ್ಲೂರಲ್. ವಾಟರ್ ದ ಪ್ಲಾಂಟ್ಸ್, ವಾಟರ್ ಅಂತ ಬಂದಿದೆ ಅಲ್ವಾ, ಯಾಕೆ? ಮೈ ಚಿಲ್ಡ್ರನ್ ಅನ್ನೋದು ಪ್ಲೂರಲ್ ಆಯ್ತು. ಮೈ ಚಿಲ್ಡ್ರನ್ ವಾಟರ್ ದ ಪ್ಲಾಂಟ್ಸ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಅರ್ಥ ಆಯ್ತು ಅನ್ಕೋತೀನಿ. ಈಗ ನಿಮಗೆ ಎಕ್ಸರ್ಸೈಸ್ ಇದೆ, ನೀವೇ ಇದಕ್ಕೆ ಆನ್ಸರ್ ಅನ್ನ ಮಾಡ್ಬೇಕು. ಯಾರ್ಯಾರು ಅರ್ಥ ಆಗಿದೆ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್, ಯು ವಿಲ್ ಬಿ ಏಬಲ್ ಟು ಆನ್ಸರ್ ದೀಸ್ ಎಕ್ಸರ್ಸೈಸಸ್. ಆನ್ಸರ್ ಮಾಡ್ತೀರಾ ಅಂತ ಭಾವಿಸಿದೀನಿ. ಹಾಗಾದ್ರೆ ನಾನು ಒಂದು ಅನ್ನ ಕೊಟ್ಟಿದ್ದೇನೆ, ಐ ಈಟ್ ವೆಜಿಟೇಬಲ್ಸ್, ಐ ಈಟ್ ವೆಜಿಟೇಬಲ್ಸ್. ವಿ ಡ್ಯಾಶ್ ವೆಜಿಟೇಬಲ್ಸ್, ವಿ ಏನ್ ಬರ್ಬೇಕು? ಈಟ್ ಆರ್ ಈಟ್ಸ್? ವಿ ಈಟ್ ವೆಜಿಟೇಬಲ್ಸ್. ನಾನು ಹಾಗೆ ಸೇಮ್ ಅಂತ ಹಾಕ್ತೀನಿ. ಯು ಡ್ಯಾಶ್ ವೆಜಿಟೇಬಲ್ಸ್, ಏನ್ ಬರ್ಬೇಕಿಲ್ಲಿ?
ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಏನ್ ಆನ್ಸರ್ ಅಂತ. ಓಕೆ, ಯು ಈಟ್ ವೆಜಿಟೇಬಲ್ಸ್. ಅದೇ ರೀತಿ ಮಿಕ್ಕ ಎಲ್ಲ ಸೆಂಟೆನ್ಸ್ಗಳಿಗೆ, ಈ ಸೆಂಟೆನ್ಸ್ಗಳಿಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ನನಗೆ ತಿಳಿಸಿ. ಓಕೆ, ನೀವು ಅದನ್ನ ಒಂದು ನೋಟ್ಬುಕ್ ಅಲ್ಲಿ ಇಷ್ಟನ್ನು ನೀವು ನೋಟ್ಬುಕ್ ಅಲ್ಲಿ ಬರ್ಕೊಳ್ಳಿ. ಇದನ್ನ ಎಕ್ಸರ್ಸೈಸ್ ಅನ್ನ ಪ್ರಾಕ್ಟೀಸ್ ಕೊಟ್ಟಿರೋದನ್ನ ರಫ್ ನೋಟ್ ಅಲ್ಲಿ ಬರೀರಿ, ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಕರೆಕ್ಟ್ ಆನ್ಸರ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ. I hope you enjoyed this video. Thank you for watching. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ, ಶೇರ್ ಮಾಡಿ. ಮೇಕ್ ಯೂಸ್ ಆಫ್ ಇಟ್. I request.